ಹಾಯ್ ಫ್ರೆಂಡ್ಸ್, ದಸರಾ ಅನ್ನೋದು ನಾಡ ಹಬ್ಬ. ಅದಕ್ಕೆ ಸರ್ಕಾರ ಜನರ ಟ್ಯಾಕ್ಸ್ ದುಡ್ಡು ಖರ್ಚು ಮಾಡುತ್ತೆ ಅನ್ನೋ ವಾದ ಜೋರಾಗ್ತಿದೆ. ಹಾಗಾದರೆ ದಸರಾಗೆ ಸರ್ಕಾರ ಎಷ್ಟು ದುಡ್ಡು ಖರ್ಚು ಮಾಡ್ತಿದೆ? ಚಾಮುಂಡೇಶ್ವರಿ ದೇವಸ್ಥಾನದ ವಾರ್ಷಿಕ ಆದಾಯ ಎಷ್ಟಿರಬಹುದು? ಮುಜರಾಯಿ ಇಲಾಖೆಯ ಅಡಿ ಬರೋ ಹಿಂದೂ ದೇವಸ್ಥಾನಗಳಿಂದ ವರ್ಷಕ್ಕೆ ಎಷ್ಟು ದುಡ್ಡು ಬರುತ್ತೆ? ಹೆಚ್ಚು ದುಡ್ಡು ಮಾಡಿಕೊಡುವ ಟಾಪ್ 10 ದೇವಸ್ಥಾನಗಳು ಯಾವುವು? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕುಕ್ಕೆ ಸುಬ್ರಹ್ಮಣ್ಯ ಕರಾವಳಿ ಭಾಗದ ಫೇಮಸ್ ದೇವಸ್ಥಾನಗಳಲ್ಲಿ ಒಂದು ಕುಕ್ಕೆ ಸುಬ್ರಹ್ಮಣ್ಯ. ಕಡಬ ತಾಲೂಕಿನಲ್ಲಿರೋ ಈ ದೇವಸ್ಥಾನಕ್ಕೆ ಹರಕೆ ತೀರಿಸೋಕೆ, ದರ್ಶನ ಪಡೆಯೋಕೆ ಅಂತ ಡೈಲಿ ಲಕ್ಷಾಂತರ ಭಕ್ತರು ಭೇಟಿ ನೀಡ್ತಾರೆ. ಅದೇ ರೀತಿ ಈ ದೇವಸ್ಥಾನಕ್ಕೆ ಬರೋ ಕಾಣಿಕೆ ಪ್ರಮಾಣ ಕೂಡ ದೊಡ್ಡ ಪ್ರಮಾಣದಲ್ಲೇ ಇದೆ. ಹೀಗಾಗಿ ಆದಾಯ ವೈಸ್ ಈ ದೇವಸ್ಥಾನ ನಂಬರ್ 1 ಪ್ಲೇಸ್ನಲ್ಲಿದೆ. 2023-24ರಲ್ಲಿ 146 ಕೋಟಿ ರೂಪಾಯಿಯಷ್ಟು ಆದಾಯ ಬಂದಿತ್ತು. ಆದರೆ ಅದು ಈ ಸಲ ಅಂದರೆ 2024-25ರಲ್ಲಿ ಮತ್ತಷ್ಟು ಜಾಸ್ತಿಯಾಗಿ ಈ ದೇವಸ್ಥಾನ 155 ಕೋಟಿ 95 ಲಕ್ಷ ರೂಪಾಯಿ ಆದಾಯ ಗಳಿಸಿದೆ. ಇಲ್ಲಿಗೆ ವಿಶೇಷ ಪೂಜೆಯ ದಿನಗಳಲ್ಲಿ 30ರಿಂದ 50 ಸಾವಿರ ಭಕ್ತಾದಿಗಳು ಭೇಟಿ ಕೊಡ್ತಾರೆ. ಕೊಲ್ಲೂರು ಮೂಕಾಂಬಿಕೆ ಈ ಪಟ್ಟಿಯಲ್ಲಿ ಉಡುಪಿಯ ಕೊಲ್ಲೂರಿನಲ್ಲಿರೋ ಮೂಕಾಂಬಿಕೆ 2ನೇ ಪ್ಲೇಸ್ನಲ್ಲಿದ್ದಾರೆ. ಇಲ್ಲಿಗೆ ರಾಜ್ಯ ಮಾತ್ರವಲ್ಲದೆ ಬೇರೆ ರಾಜ್ಯಗಳಿಂದಲೂ ಭಕ್ತರು ಬರ್ತಾರೆ. 2023-24ರಲ್ಲಿ ದೇವಸ್ಥಾನದ ಆದಾಯ 68 ಕೋಟಿ 23 ಲಕ್ಷ ರೂಪಾಯಿಯಷ್ಟಿತ್ತು. ಅದೇ 2024-25ರಲ್ಲಿ ದೇವಸ್ಥಾನದ ಆದಾಯ 71 ಕೋಟಿ ರೂಪಾಯಿಯಷ್ಟಿದೆ. ಪೀಕ್ ಟೈಮ್ನಲ್ಲಿ ದಿನಕ್ಕೆ 17 ಸಾವಿರ ಭಕ್ತರು ಇಲ್ಲಿಗೆ ಭೇಟಿ ಕೊಡ್ತಾರೆ. ವಿವಿಧ ಬಗೆಯ ಪೂಜೆ, ಕಾಣಿಕೆ, ಪ್ರಸಾದ ಮತ್ತು ಭಕ್ತರು ನೀಡೋ ಸೀರೆಯ ಮಾರಾಟ ಇಲ್ಲಿನ ಆದಾಯದ ಮೂಲವಾಗಿದೆ. ಮೈಸೂರು ಚಾಮುಂಡೇಶ್ವರಿ ಅರಮನೆ ನಗರಿ ಮೈಸೂರಿನಲ್ಲಿರೋ ಚಾಮುಂಡಿ ದೇಗುಲ ಇತಿಹಾಸ ಪ್ರಸಿದ್ಧ ದೇಗುಲವಾಗಿದೆ. ನಾಡದೇವತೆಯಾಗಿರೋ ಈ ತಾಯಿಯನ್ನ ನೋಡಲು ಭಕ್ತರು ಸಾಗರೋಪಾದಿಯಲ್ಲಿ ಬರ್ತಾ ಇರ್ತಾರೆ. ದಸರಾ, ನವರಾತ್ರಿ, ಆಷಾಢದಂಥ ಟೈಮಲ್ಲಿ ಇಲ್ಲಿ ಕಾಲಿಡೋಕ್ಕೂ ಕೂಡ ಜಾಗ ಇರೋದಿಲ್ಲ. ಈ ದೇವಸ್ಥಾನದಿಂದ 2023-24ರ ಅವಧಿಯಲ್ಲಿ 50 ಕೋಟಿ ರೂಪಾಯಿ ಆದಾಯ ಗಳಿಸಿದೆ. ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ತುಂಬ ಪ್ರಸಿದ್ಧವಾಗಿದೆ. ಇದು ಕೂಡ ದೊಡ್ಡ ಮಟ್ಟದಲ್ಲಿ ಭಕ್ತರ ಗುಂಪು ಹೊಂದಿದ್ದು ಅಪಾರ ಪ್ರಮಾಣದ ಕಾಣಿಕೆಯನ್ನು ಸಂಗ್ರಹಿಸುತ್ತೆ. 2023ರಲ್ಲಿ ಈ ದೇಗುಲದ ಆದಾಯ 36 ಕೋಟಿ 48 ಲಕ್ಷ ರೂಪಾಯಿಯಷ್ಟಿತ್ತು. ಕಟೀಲು ದುರ್ಗಾ ಪರಮೇಶ್ವರಿ ದಕ್ಷಿಣ ಕನ್ನಡದ ಮತ್ತೊಂದು ಕಾರ್ಣಿಕ ತಾಯಿ ಅಂದರೆ ಅದು ಕಟೀಲಿನ ಶ್ರೀ ದುರ್ಗಾ ಪರಮೇಶ್ವರಿ. ನಂದಿನಿ ನದಿ ತೀರದಲ್ಲಿರೋ ಈ ದೇಗುಲ ಈ ಭಾಗದ ಜನರ ಪಾಲಿನ ಆರಾಧ್ಯ ದೈವ. ಇಲ್ಲಿಗೆ ರಾಜ್ಯದ ಮೂಲೆ ಮೂಲೆಯಿಂದ ಲಕ್ಷಾಂತರ ಭಕ್ತರು ಬರ್ತಾರೆ. 2023ರಲ್ಲಿ ದೇಗುಲದ ಆದಾಯ 32 ಕೋಟಿ 10 ಲಕ್ಷ ರೂಪಾಯಿಯಷ್ಟಿತ್ತು. ನಂಜನಗೂಡು ಶ್ರೀಕಂಠೇಶ್ವರ ಇದೊಂದು ಇತಿಹಾಸ ಪ್ರಸಿದ್ಧ ದೇಗುಲವಾಗಿದೆ. ದೊಡ್ಡ ಗೋಪುರ ಹೊಂದಿರೋ ಈ ದೇವಸ್ಥಾನಕ್ಕೆ ಲಕ್ಷಾಂತರ ಭಕ್ತರು ಬರ್ತಾರೆ. ಶ್ರೀಕಂಠೇಶ್ವರನನ್ನ ಕೋಟಿ ಒಡೆಯ ಅಂತಲೂ ಕರೆಯಲಾಗುತ್ತೆ. 2023ರಲ್ಲಿ ಈ ದೇವಾಲಯಕ್ಕೆ 26 ಕೋಟಿ 71 ಲಕ್ಷ ರೂಪಾಯಿ ಆದಾಯ ಹರಿದು ಬಂದಿತ್ತು. ರೇಣುಕಾ ಯಲ್ಲಮ್ಮ ಇದನ್ನ ಸವದತ್ತಿ ಯಲ್ಲಮ್ಮ ದೇವಸ್ಥಾನ ಅಂತಲೂ ಕರೆಯಲಾಗುತ್ತೆ. ಬೆಳಗಾವಿಯಲ್ಲಿ ನೆಲೆ ನಿಂತಿರೋ ಈ ತಾಯಿ ಉತ್ತರ ಕರ್ನಾಟಕ ಜನತೆಯ ಆರಾಧ್ಯ ದೈವ. ಇಲ್ಲಿಗೆ ಇಡೀ ರಾಜ್ಯದಿಂದ ಅಪಾರ ಪ್ರಮಾಣದ ಭಕ್ತರು ಬರ್ತಾರೆ. ಈ ದೇವಸ್ಥಾನ 2023ರಲ್ಲಿ 22 ಕೋಟಿ 52 ಲಕ್ಷ ರೂಪಾಯಿ ಆದಾಯ ಗಳಿಸಿತ್ತು. ಮಂದಾರ್ತಿ ದುರ್ಗಾ ಪರಮೇಶ್ವರಿ ಉಡುಪಿ ಜಿಲ್ಲೆಯಲ್ಲಿರೋ ಈ ದೇವಸ್ಥಾನ ಕೂಡ ತುಂಬಾನೇ ಫೇಮಸ್ ಆಗಿದೆ. ಇಲ್ಲಿಗೆ ನಿತ್ಯವೂ ಸಾವಿರಾರು ಜನ ಭಕ್ತರು ಬರ್ತಾರೆ. ಅಮ್ಮನ ದರ್ಶನ ಪಡೆದು ಪುನೀತರಾಗ್ತಾರೆ. 2022-23ರ ಅವಧಿಯಲ್ಲಿ 14 ಕೋಟಿ 55 ಲಕ್ಷ ರೂಪಾಯಿ ಆದಾಯ ಗಳಿಸಿತ್ತು. ಘಾಟಿ ಸುಬ್ರಹ್ಮಣ್ಯ ದೊಡ್ಡಬಳ್ಳಾಪುರದಲ್ಲಿರೋ ಈ ದೇವಸ್ಥಾನ 106 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಇಲ್ಲಿ ಸುಬ್ರಹ್ಮಣ್ಯ ಮತ್ತು ಲಕ್ಷ್ಮೀ ನರಸಿಂಹ ದೇವರಿದ್ದು ದೊಡ್ಡ ಪ್ರಮಾಣದ ಭಕ್ತರ ದಂಡು ಇಲ್ಲಿಗೆ ಹರಿದು ಬರುತ್ತೆ. ಈ ದೇವಸ್ಥಾನ 2022-23ರ ಅವಧಿಯಲ್ಲಿ 12 ಕೋಟಿ 25 ಲಕ್ಷ ರೂಪಾಯಿ ಆದಾಯ ಗಳಿಸಿದೆ. ಬನಶಂಕರಿ
ಬೆಂಗಳೂರಿನ ಅತ್ಯಂತ ದೊಡ್ಡ ಮತ್ತು ಫೇಮಸ್ ದೇವಸ್ಥಾನಗಳಲ್ಲಿ ಬನಶಂಕರಿ ಅಮ್ಮನ ದೇವಸ್ಥಾನ ಕೂಡ ಒಂದು. ರಾಜ್ಯ ರಾಜಧಾನಿಯ ಅತ್ಯಂತ ಶ್ರೀಮಂತ ದೇವಸ್ಥಾನ ಕೂಡ ಇದೇ ಆಗಿದೆ. ಇಲ್ಲಿಗೆ ಪ್ರತಿದಿನ ಸಾವಿರಾರು ಭಕ್ತರು ಬರ್ತಾರೆ. ಕಳೆದ ಸಾಲಿನಲ್ಲಿ ಈ ದೇಗುಲ 10,58,00,000 ರೂಪಾಯಿ ಆದಾಯ ಗಳಿಸಿತ್ತು. ಧರ್ಮಸ್ಥಳ ಮುಜರಾಯಿ ಇಲಾಖೆಗೆ ಒಳಪಟ್ಟಿಲ್ಲ. ರಾಜ್ಯದಲ್ಲಿ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಒಳಪಡದ ಏಕೈಕ ದೊಡ್ಡ ದೇವಸ್ಥಾನ ಅಂದ್ರೆ ಅದು ಧರ್ಮಸ್ಥಳ. ಇದು ಕೂಡ ಅತಿ ಹೆಚ್ಚು ಆದಾಯ ಗಳಿಸೋ ದೇವಸ್ಥಾನಗಳ ಪೈಕಿ ಒಂದಾಗಿದೆ. ಇದು ಪೆರ್ಗಡೆ ವಂಶಸ್ಥರ ಕಂಟ್ರೋಲ್ನಲ್ಲಿದ್ದು ಅವರ ಕುಟುಂಬಕ್ಕೆ ಸೇರಿದ ದೇವಸ್ಥಾನವಾಗಿದೆ. ಇದನ್ನ ಕೂಡ ಮುಜರಾಯಿ ವ್ಯಾಪ್ತಿಗೆ ಸೇರಿಸೋ ಪ್ರಯತ್ನ ನಡೆದಿದ್ರೂ ಈವರೆಗೆ ಅದು ಸಾಧ್ಯವಾಗಲಿಲ್ಲ. ಈ ವಿಚಾರ ಕೋರ್ಟ್ ಮೆಟ್ಟಿಲೇರಿದ್ದು ಸುಪ್ರೀಂ ಕೋರ್ಟ್ ಕೂಡ ಈ ದೇವಸ್ಥಾನ ಪೆರ್ಗಡೆ ಕುಟುಂಬಕ್ಕೆ ಸೇರಿದ್ದು ಅಂತ ತೀರ್ಪನ್ನ ಕೊಟ್ಟಿದೆ. ಸದ್ಯ ಅದೇ ವಂಶದ ವೀರೇಂದ್ರ ಹೆಗ್ಗಡೆ ಅವರು ಇಲ್ಲಿನ ಧರ್ಮಾಧಿಕಾರಿಯಾಗಿದ್ದಾರೆ. ದೇವಸ್ಥಾನಗಳಿಂದ ಒಟ್ಟು ಎಷ್ಟು ಆದಾಯ? ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಒಟ್ಟು 34,563 ಹಿಂದೂ ದೇವಸ್ಥಾನಗಳಿವೆ. ಈ ದೇವಸ್ಥಾನಗಳು 2022-23ನೇ ಸಾಲಿನಲ್ಲಿ 709 ಕೋಟಿ ರೂಪಾಯಿ ಆದಾಯ ಗಳಿಸಿದ್ವು. ಆದರೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಶಕ್ತಿ ಯೋಜನೆ ಮೂಲಕ ಮಹಿಳೆಯರಿಗೆ ಫ್ರೀ ಬಸ್ ಪ್ರಯಾಣದ ಭಾಗ್ಯ ಕೊಡ್ತು. ಇದರ ಬೆನ್ನಲ್ಲೇ ಮಹಿಳೆಯರು ಗುಂಪು ಕಟ್ಕೊಂಡು ದೇವಸ್ಥಾನಗಳಿಗೆ ಹೋಗೋದು ಜಾಸ್ತಿ ಆಯಿತು. ದೇವಸ್ಥಾನಗಳಿಗೆ ಭಕ್ತರ ಸಂಖ್ಯೆ ಜಾಸ್ತಿ ಆಗಿದ್ರಿಂದ ಆ ದೇವಸ್ಥಾನಗಳ ಆದಾಯ ಕೂಡ ಜಾಸ್ತಿ ಆಗ್ತಾ ಹೋಯ್ತು. 2023-24ನೇ ಸಾಲಿನಲ್ಲಿ ಮುಜರಾಯಿ ಇಲಾಖೆ ದೇವಸ್ಥಾನಗಳ ಒಟ್ಟು ಆದಾಯ 1,000 ಕೋಟಿಯ ಗಡಿ ದಾಟಿದೆ. ಹಾಗಂತ ಈ ದುಡ್ಡು ಡೈರೆಕ್ಟ್ ಆಗಿ ಸರ್ಕಾರದ ಬೊಕ್ಕಸಕ್ಕೆ ಸೇರೋದಿಲ್ಲ, ಬದಲಿಗೆ ಮುಜರಾಯಿ ಇಲಾಖೆಯ ಬೊಕ್ಕಸ ಸೇರುತ್ತೆ. ಈ ದುಡ್ಡನ್ನ ದೇವಸ್ಥಾನದ ನಿರ್ವಹಣೆಗೆ, ಧಾರ್ಮಿಕ ಕಾರ್ಯಗಳಿಗೆ, ಬಡ ಮತ್ತು ಸಣ್ಣ ಪುಟ್ಟ ದೇವಸ್ಥಾನಗಳ ಅಭಿವೃದ್ಧಿಗೆ ಮಾತ್ರವೇ ಖರ್ಚು ಮಾಡಬೇಕು ಅನ್ನೋ ರೂಲ್ಸ್ ಇದೆ. ದೇವಸ್ಥಾನದ ಮೇಂಟೆನೆನ್ಸ್, ಸಿಬ್ಬಂದಿಗೆ ಸಂಬಳಕ್ಕೆ ಅರ್ಧಕ್ಕರ್ಧ ದುಡ್ಡು ಖರ್ಚಾಗುತ್ತೆ. ದಸರಾ ಕೂಡ ಹಿಂದೂ ಧಾರ್ಮಿಕ ಆಚರಣೆಗೆ ಹತ್ತಿರ ಆಗಿರೋದ್ರಿಂದ ಈ ಹಬ್ಬಕ್ಕೆ ಮುಜರಾಯಿ ಇಲಾಖೆಯ ದುಡ್ಡನ್ನೇ ಬಳಸಲು ಅವಕಾಶ ಇರುತ್ತೆ. ದಸರಾಗೆ ಸರ್ಕಾರ ಎಷ್ಟು ಖರ್ಚು ಮಾಡುತ್ತೆ? ದಸರಾಗೆ ಸರ್ಕಾರದ ಕಡೆಯಿಂದ ದುಡ್ಡು ಖರ್ಚು ಮಾಡಲಾಗುತ್ತೆ. ಉದಾಹರಣೆಗೆ 2023ರ ದಸರಾಗೆ 40 ಕೋಟಿ ರೂಪಾಯಿಯಷ್ಟು ದುಡ್ಡು ಖರ್ಚಾಗಿತ್ತು. ಹಾಗಂತ ಫುಲ್ ಖರ್ಚನ್ನ ಸರ್ಕಾರ ಒಂದೇ ಕೊಡೋದಿಲ್ಲ, ವಿವಿಧ ಮೂಲಗಳಿಂದ ದಸರಾದ ದುಡ್ಡು ಒಟ್ಟಾಗುತ್ತೆ. 2023ರ ದಸರಾ ಮಹೋತ್ಸವಕ್ಕೆ ಸರ್ಕಾರದಿಂದ 15 ಕೋಟಿ, ಮೂಡಾದಿಂದ 10 ಕೋಟಿ ಅನುದಾನ ಕೊಡಲಾಗಿತ್ತು. ಅರಮನೆ ಆವರಣದಲ್ಲಿ ನಡೆದ ಕಾರ್ಯಕ್ರಮಗಳಿಗೆ ಅರಮನೆ ಮಂಡಳಿಯಿಂದಲೇ 5 ಕೋಟಿ ಕೊಡಲಾಗಿತ್ತು. ಪ್ರಾಯೋಜಕತ್ವದಿಂದ 2,25,00,000, ಟಿಕೆಟ್ ಹಾಗೂ ಗೋಲ್ಡ್ ಕಾರ್ಡ್ ಮಾರಾಟದಿಂದ 1,19,00,000 ಕಲೆಕ್ಷನ್ ಆಗಿತ್ತು. ಹೀಗೆ ಒಟ್ಟಾರೆಯಾಗಿ 40 ಕೋಟಿಯಷ್ಟು ಖರ್ಚಾಗಿತ್ತು. ಫ್ರೆಂಡ್ಸ್, ಇದು ರಾಜ್ಯ ಸರ್ಕಾರ ದಸರಾಗೆ ಎಷ್ಟು ಖರ್ಚು ಮಾಡುತ್ತೆ, ಚಾಮುಂಡೇಶ್ವರಿ ಸೇರಿದಂತೆ ಮುಜರಾಯಿ ಇಲಾಖೆ ದೇವಸ್ಥಾನಗಳಿಂದ ಸರ್ಕಾರಕ್ಕೆ ಎಷ್ಟು ಆದಾಯ ಬರುತ್ತೆ ಅನ್ನೋ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.